ರಾಜ್ಯ ಸಚಿವ ಸಂಪುಟ ಸಭೆ ಇದೆ. ಸಚಿವ ಸಂಪುಟ ಸಭೆಗೋಸ್ಕರ 6 ಪುಟಗಳ ಟಿಪ್ಪಣಿ ರೆಡಿಯಾಗಿದೆ. ವರದಿಯಲ್ಲಿನ ಶಿಫಾರಸುಗಳು ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ. ವರದಿಯಲ್ಲಿನ ಶಿಫಾರಸುಗಳು ಇವತ್ತಿನ ಸಂಪುಟ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ. ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಳಕ್ಕೆ ಆಗ್ರಹ, ಅದರ ಜೊತೆಗೆ 32% 51ಕ್ಕೆ ಆ ಪ್ರಮಾಣವನ್ನ ಏರಿಕೆ ಮಾಡಬೇಕು, ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡೋದಕ್ಕೆ ಪ್ರಸ್ತಾಪವನ್ನ ಮಾಡಲಾಗುತ್ತೆ. ಹಿಂದುಳಿದ ವರ್ಗಗಳಿಂದ ಕ್ಯಾಬಿನೆಟ್ಗೆ ಟಿಪ್ಪಣಿ ಹೋಗುತ್ತೆ. ತಮಿಳುನಾಡಲ್ಲಿ ಹಿಂದುಳಿದ ವರ್ಗಕ್ಕೆ 69% ಮೀಸಲಾತಿ ಇದೆ. ಜಾರ್ಖಂಡ್ನಲ್ಲೂ ಹಿಂದುಳಿದವರಿಗೆ 77% ಮೀಸಲಾತಿ ಇದೆ. ಕರ್ನಾಟಕದಲ್ಲೂ ಕೂಡ ಮೀಸಲಾತಿ ಹೆಚ್ಚಳ ಮಾಡಬೇಕು ಅನ್ನೋ ಆಗ್ರಹವನ್ನ ಹಿಂದುಳಿದ ವರ್ಗಗಳು ಮಾಡ್ತಾ ಇದೆ. ಕೇಂದ್ರಕ್ಕೆ ಪ್ರಸ್ತಾಪವನ್ನ ಸಲ್ಲಿಸೋದಕ್ಕೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪ್ರಸ್ತಾಪ ಸಚಿವ ಸಂಪುಟ ಸಭೆಯಲ್ಲಿ ಇಡಲಾಗುತ್ತೆ. ಸಚಿವ ಸಂಪುಟ ಸಭೆಗಾಗಿ 6 ಪುಟಗಳ ಟಿಪ್ಪಣಿ ರೆಡಿಯಾಗಿದೆ. ವರದಿಯಲ್ಲಿನ ಶಿಫಾರಸುಗಳು ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ. ಜಾತಿ ಗಣತಿಯ ವರದಿ, ಅದರಲ್ಲಿ ಏನೆಲ್ಲ ಶಿಫಾರಸುಗಳನ್ನ ಮಾಡಲಾಗಿದೆ ಅದರ ಬಗ್ಗೆ ಈ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಳ ಮಾಡಬೇಕು ಅನ್ನೋ ಆಗ್ರಹ ಕೂಡ ಜೋರಾಗಿದೆ. 32%ರಷ್ಟಿದೆ, ಅದನ್ನ 51ಕ್ಕೆ ಏರಿಕೆ ಮಾಡಬೇಕು ಅನ್ನೋ ಆಗ್ರಹ. ಯಾಕಂದ್ರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಮೀಸಲಾತಿ ಜಾಸ್ತಿ ಇದೆ. ತಮಿಳುನಾಡಲ್ಲೇ ಹಿಂದುಳಿದ ವರ್ಗಕ್ಕೆ 69% ಮೀಸಲಾತಿ ಇದೆ. ನಮ್ಮಲ್ಲೂ ಕೂಡ ಮೀಸಲಾತಿ ಹೆಚ್ಚಳ ಆಗಬೇಕು ಅನ್ನೋ ಆಗ್ರಹವನ್ನ ಸಂಪುಟ ಸಭೆಯಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ. ರೈಟ್, ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ ವೈದ್ಯನ ಮನೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ, ಇವತ್ತು ಏನಾಗಬಹುದು ಅನ್ನೋದು ಇಡೀ ಕರ್ನಾಟಕ ಕಾದು ನೋಡ್ತಾ ಇದೆ. ಇವತ್ತು ಏನಾಗತ್ತೆ ಅಂತ ಬಿಜೆಪಿ ನಾಯಕರು ಕಾದು ನೋಡ್ತಾ ಇದ್ದಾರೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಏನೇನು ಚರ್ಚೆಯಾಗತ್ತೆ, ಸಿದ್ದರಾಮಯ್ಯ ತಲೆಯಲ್ಲಿ ಓಡ್ತಾ ಇರೋದೇನು? ಭಾವನಾ, ರಾಜ್ಯ ರಾಜಕಾರಣದಲ್ಲಿ ಜನಸಾಮಾನ್ಯರಲ್ಲಿ ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥ ಜಾತಿ ಜನಗಣತಿಯ ವರದಿಯ ಶಿಫಾರಸುಗಳನ್ನು ಜಾರಿ ಮಾಡುವ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಬಹಳ ಮುಖ್ಯವಾಗಿ ಇವತ್ತು ಸಂಜೆ 4 ಗಂಟೆ ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಯಾವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನುವಂಥ ಕುತೂಹಲ ಇರುವ ಮಧ್ಯದಲ್ಲಿ ಇವತ್ತು ಸಚಿವ ಸಂಪುಟ ಸಭೆಗೆ ಯಾವ ರೀತಿಯ ಟಿಪ್ಪಣಿಗಳನ್ನು ಹಾಕಲಾಗಿದೆ, ಟಿಪ್ಪಣಿಯಲ್ಲಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರಗಳೇನು, ಇವೆಲ್ಲವೂ ಕೂಡ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗಿದೆ. ಇವತ್ತು ಸಂಜೆ ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಜಾತಿ ಜನಗಣತಿ ವರದಿಯಲ್ಲಿರ್ತಕ್ಕಂಥ ಪ್ರಮುಖ ಶಿಫಾರಸನ್ನ ಜಾರಿ ಮಾಡುವ ಸಂಬಂಧಪಟ್ಟ ಹಾಗೆ ಟಿಪ್ಪಣಿಯನ್ನು ಸಿದ್ಧಪಡಿಸಲಾಗಿದೆ. ಕರ್ನಾಟಕ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅಧಿಕೃತವಾಗಿರ್ತಕ್ಕಂಥ ಟಿಪ್ಪಣಿಯನ್ನ ಸಚಿವ ಸಂಪುಟಕ್ಕೆ ನೀಡಲಾಗಿದೆ. 6 ಪುಟಗಳ ಟಿಪ್ಪಣಿಯಲ್ಲಿ ಬಹಳ ಪ್ರಮುಖವಾಗಿ ಇಡೀ ಕರ್ನಾಟಕದಲ್ಲಿ ಸಂಚಲನಕ್ಕೆ ಆಗಬಹುದಾದಂಥ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಾಗಿದೆ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಸಂಖ್ಯೆ ಜಾಸ್ತಿ ಇರುವ ಕಾರಣಕ್ಕಾಗಿ ಈಗಿರ್ತಕ್ಕಂಥ ಜಾತಿ ಜನಗಣತಿ ವರದಿಯಲ್ಲಿ ಅದು ಪ್ರಮುಖವಾಗಿ ಪ್ರಸ್ತಾಪವಾಗಿರುವಂತಹ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ 32% ಮೀಸಲಾತಿಯನ್ನು 51%ಗೆ ಏರಿಕೆ ಮಾಡಬೇಕು ಅಂತಕ್ಕಂಥ ಶಿಫಾರಸನ್ನ ಜಾರಿ ಮಾಡುವ ಸಂಬಂಧ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಮತ್ತು ಅದನ್ನು ಕೇಂದ್ರ ಸರ್ಕಾರ ಕಳಿಸಬೇಕು ಅಂತಕ್ಕಂಥ ಟಿಪ್ಪಣಿಯನ್ನು ಸಿದ್ಧಪಡಿಸಲಾಗಿದೆ. ಈ ಟಿಪ್ಪಣಿಯ ಬಗ್ಗೆ ಇವತ್ತು ಬಹಳ ಪ್ರಮುಖವಾಗಿ ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ. ಒಂದು ಕಡೆ ಈಗ ಜಾತಿ ಜನಗಣತಿಯನ್ನು ಈಗಾಗಲೇ ಮಂಡನೆ ಮಾಡಿ ಅಂಗೀಕಾರ ಮಾಡಿಕೊಂಡಿರ್ತಕ್ಕಂಥ ಸಚಿವ ಸಂಪುಟ ಈ ವರದಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾಗಿರ್ತಕ್ಕಂಥ ಕಾರ್ಯಸೂಚಿ, ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಹೇಗೆ ಜಾರಿ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರಬೇಕಾಗಿದೆ. ಅದರ ಜೊತೆಗೆ ಈ ಒಂದು ವರದಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿರ್ತಕ್ಕಂಥ ವಿರೋಧಗಳನ್ನು ಕೂಡ ಸರ್ಕಾರ ಪರಿಗಣಿಸಬೇಕಾಗಿದೆ. ಹಾಗಾಗಿ ಈ ವಿರೋಧ ಪರ ಇವೆಲ್ಲದರ ಮಧ್ಯದಲ್ಲೂ ಕೂಡ ಜಾತಿ ಜನಗಣತಿಯನ್ನ ಜಾರಿ ಮಾಡುವ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಬೇಕು ಅಥವಾ ತಜ್ಞರ ಸಮಿತಿ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಿರ್ಧಾರ ಆಗುತ್ತೆ. ಇಲ್ಲವೇ ವಿಶೇಷವಾಗಿರ್ತಕ್ಕಂಥ ಅಧಿವೇಶನವನ್ನು ಕರೆದು ಚರ್ಚೆ ಮಾಡಬೇಕಾ, ಇವೆಲ್ಲವೂ ಕೂಡ ಸರ್ಕಾರದ ಮುಂದಿರ್ತಕ್ಕಂಥ ಎಲ್ಲ ಆಪ್ಷನ್ಸ್ಗಳ ಬಗ್ಗೆನೂ ಕೂಡ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಇದರ ಬೆನ್ನಲ್ಲೇ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಬ್ಮಿಟ್ ಮಾಡಿರ್ತಕ್ಕಂಥ ಟಿಪ್ಪಣಿಯಲ್ಲಿ ಮೀಸಲಾತಿಯ ಪ್ರಮಾಣವನ್ನು ಏರಿಕೆ ಮಾಡಬೇಕು ಅಂತಕ್ಕಂಥದ್ದು ಎಂಪಿರಿಯಲ್ ಡಾಟಾದ ಆಧಾರದ ಮೇಲೆ ಯಾವುದೇ ಕೋರ್ಟ್ಗಳು ಕೂಡ ಯಾವುದೇ ಇಂಥ ಗಂಭೀರವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮೀಸಲಾತಿಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಇಂಪೀರಿಯಲ್ ಡಾಟಾಗಳನ್ನು ಕೇಳುತ್ತೆ. ಇಂಪೀರಿಯಲ್ ಡಾಟಾ ಕೊಟ್ಟಿರ್ತಕ್ಕಂಥ ತಮಿಳುನಾಡು ಸರ್ಕಾರ ಮೀಸಲಾತಿ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಂಡಿದೆ. ಇಂಪೀರಿಯಲ್ ಡಾಟಾ ಕೊಟ್ಟಿರ್ತಕ್ಕಂಥ ಜಾರ್ಖಂಡ್ 77% ಮೀಸಲಾತಿಯನ್ನ ಜಾರಿ ಮಾಡಿಕೊಂಡಿದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ತಮಿಳುನಾಡು ಮಾದರಿಯಲ್ಲಿ 69% ಇಲ್ಲವೇ ಜಾರ್ಖಂಡ್ ಮಾದರಿ
ಮಾದರಿಯಲ್ಲಿ ಇರ್ತಕ್ಕಂಥ 77% ಈ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕದಲ್ಲೂ ಕೂಡ ಹಿಂದುಳಿದ ವರ್ಗಗಳಿಗೆ 52 ಮೀಸಲಾತಿ ಪ್ರಮಾಣವನ್ನ ಏರಿಕೆ ಮಾಡಬೇಕು ಅಂತಕ್ಕಂಥ ಪ್ರಸ್ತಾಪವನ್ನ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಧಿಕೃತವಾಗಿರ್ತಕ್ಕಂಥ ಟಿಪ್ಪಣಿಯನ್ನ ಸಚಿವ ಸಂಪುಟಕ್ಕೆ ನೀಡಿದೆ. ಹಾಗಾಗಿ ಸಚಿವ ಸಂಪುಟ ಈ ವಿಚಾರದ ಬಗ್ಗೆ ಇವತ್ತು ಬಹಳ ಪ್ರಮುಖವಾಗಿ ಚರ್ಚೆ ಮಾಡಿ ನಿರ್ಧಾರ ಕೈಗೊಂಡಿದೆ. ಆದರೆ ನಿಶ್ಚಯವಾಗಿಯೂ ಕೂಡ ಕರ್ನಾಟಕದಲ್ಲಿ ಇದು ಬಹಳ ದೊಡ್ಡ ಮಟ್ಟದ ಸಂಚಲನ ಕಾರಣವಾಗುತ್ತೆ. ಕೇವಲ ಇದು ರಾಜಕೀಯವಷ್ಟೇ ಅಲ್ಲ, ಆಡಳಿತಾತ್ಮಕ ವ್ಯವಸ್ಥೆಯಲ್ಲೂ ಕೂಡ ಇದು ದೊಡ್ಡ ಮಟ್ಟದ ಪರಿಣಾಮಗಳು ಉಂಟು ಮಾಡುತ್ತೆ. ಹಾಗಾಗಿ ಇವತ್ತು ಸಚಿವ ಸಂಪುಟಕ್ಕೆ ಸಲ್ಲಿಕೆ ಆಗಿರ್ತಕ್ಕಂಥ ಟಿಪ್ಪಣಿ ಬಗ್ಗೆ ಸರ್ಕಾರ ತೆಗೆದುಕೊಳ್ತಕ್ಕ ತೀರ್ಮಾನ ಏನು, ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡುವ ಸಂಬಂಧಪಟ್ಟಾಗೆ ಸರ್ಕಾರದ ಕಾರ್ಯಸೂಚಿ ಏನು, ಈಗ ಇದ್ದಿರ್ತಕ್ಕಂಥ ಪರ ವಿರೋಧ ಅಭಿಪ್ರಾಯಗಳ ಮಧ್ಯದಲ್ಲಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಂಡ್ರೆ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು, ಇವೆಲ್ಲದರ ಬಗ್ಗೆನೂ ಕೂಡ ವಿಸ್ತೃತವಾದಂತಹ ಚರ್ಚೆಗಳಾಗುತ್ತೆ. ರೈಟ್ ಆನಂದ್, ವಾಪಸ್ ಬರ್ತೀನಿ, ಹಾಗೆ ಕಾಂಟ್ಯಾಕ್ಟ್ ನಲ್ಲಿರಿ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.